ಸಪ್ಪೇನ ಅಂತ ಮಂಡ್ಯದವರು ಅಂದ್ರೆ ಈಗ ದಾವಣಗೆರೆ ನನ್ನ ಮಿತ್ರ ಶಾಸಕ ಬಂದಿದ್ದಾರೆ, ಮೈಸೂರು ಶಾಸಕರು ಬಂದಿದ್ದಾರೆ, ಇನ್ನಿಬ್ರು ಇರ್ತಾರೆ. ಏನಂತ ಮಂಡ್ಯದವರು ಅಂದ್ರೆ ಸೌಂಡ್ ಜಾಸ್ತಿ, ಬರೀ ಟಿವಿ ಇಲ್ಲ ಅನ್ನೋದು ಬೇಜಾರಾಗುತ್ತೆ. ನೀವು ಅವ್ರ ಹೆಸರು ಹೇಳಿದ್ರೆ ಒಂದ್ ಚಪ್ಪಾಳೆನೂ ಹೊಡೆಯಲ್ಲ ಅಂತ ಹೇಳಿದ್ರೆ ಮತ್ತೆ ಯಾಕೆ ಮಂಡ್ಯ ಬರ್ತಾರೆ ಗೊತ್ತಿಲ್ಲ. ಈ ಉರುಪು ಕೊನೆವರೆಗೂ ಇರ್ಲಿ. ಇವತ್ತಿಂದ ನಾಳೆವರೆಗೂ ಈ ಉತ್ಸವ, ಬೂದನೂರು ಉತ್ಸವ ಆರಂಭ ಆಗಿದೆ. ಈ ಉತ್ಸವದ 2ನೇ ಉತ್ಸವದ ಕಾರ್ಯಕ್ರಮದ ವೇದಿಕೆ ಮೇಲಿರುವಂತ ನಮ್ಮ ಕುಲಗುರುಗಳು ಪರಮ ಪೂಜ್ಯ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿಯವರ ಆಶೀರ್ವಾದವನ್ನ ಕೋರುತ್ತಾ, ಅಭಿವೃದ್ಧಿಯ ಅಧಿಕಾರರು ಈ ಜಿಲ್ಲೆಗೆ 10,000 ಕೋಟಿ ರೂಪಾಯಿಗಳನ್ನ ತಂದು ಇಡೀ ಮಂಡ್ಯಕ್ಕೆ ಇತಿಹಾಸದಲ್ಲಿ ಅಭಿವೃದ್ಧಿಯನ್ನ ಮಾಡಿರುವಂತ ನಮ್ಮ ಕೃಷಿ ಸಚಿವರಾದಂತ ಚಲುವರಾಯ ಸ್ವಾಮಿ ಅವರೇ, ಅದೇ ರೀತಿ ಅವರ ಜೋಡೆತ್ತು ಮಳವಳ್ಳಿಯ ಶಾಸಕರು ನಮ್ಮ ಹಿರಿಯಣ್ಣ ಪರಿಸರ ಮಾಲಿನ್ಯದ ಅಧ್ಯಕ್ಷರಾದಂತ ನರೇಂದ್ರ ಸ್ವಾಮಿ ಅವರೇ, ನನ್ನ ಶಾಸಕ ಮಿತ್ರ ಚನ್ನಗಿರಿಯ ಅಭಿವೃದ್ಧಿಯ ಅಧಿಕಾರ ಬಸವರಾಜ್ ಶಿವಗಂಗಾ ಅವರೇ, ಮೈಸೂರಿನ ಶಾಸಕ ಮಿತ್ರ ಹರೀಶ್ ಗೌಡ ಅವರೇ, ದಿನೇಶ್ ಗೋಳಿಗೌಡ್ರೆ, ಅಪ್ಪಾಜಿ ಗೌಡ್ರೆ, ಒಕ್ಕಲಿಗರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು, ಮಾಜಿ ಸಚಿವರು, ಈ ಭಾಗದ ಈ ಕ್ಷೇತ್ರವನ್ನ 4 ಬಾರಿ ಪ್ರತಿನಿಧಿಸಿದ್ದ ಆತ್ಮಾನಂದ ಅವರೇ, ಡಿಸಿಸಿ ಬ್ಯಾಂಕ್ ನ ಅಧ್ಯಕ್ಷರಾದ ಸಚಿನ್ ಅವರೇ, ಸಿಡಿ ಗಂಗಾಧವರೇ, ಮನ್ಮೂಲ್ನ ಅಧ್ಯಕ್ಷರಾದ ಶಿವಪ್ಪ ಅವರೇ, ಯೋಗೇಶ್ ಅವರೇ, ಮೀರಾ ಶಿವಲಿಂಗಯ್ಯ ಅವರೇ, ವಿಜಯಲಕ್ಷ್ಮಿ ರಘುನಂದನ್ ಅವರೇ, ಈ ಕಾರ್ಯಕ್ರಮವನ್ನ ಇಷ್ಟು ಅಚ್ಚುಕಟ್ಟಾಗಿ ಮಾಡಲು ನನ್ನ ಜೊತೆ ದುಡ್ದಂತ ಡಿಸಿ ಅವರೇ, ಸಿಇಒ ಅವರೇ, SP ಅವರೇ, AC ಅವರೇ, ತಹಸೀಲ್ದಾರ್ ಅವರೇ, EO ಅವರೇ, ಹಾಗೂ ಇಲ್ಲಿ ನಡೆದಿರುವಂತ ಬೂದನೂರಿನ ಸುತ್ತಮುತ್ತಲಿನ ಗ್ರಾಮಸ್ಥರೇ, ಕಳೆದ 2 ವರ್ಷಗಳ ಹಿಂದೆ ಬೂದನೂರಿನ ಉತ್ಸವ ಆರಂಭ ಆಯಿತು. ಉತ್ಸವ ಜಿಲ್ಲಾ ಕೇಂದ್ರದಲ್ಲಿ ಮಾಡ್ತಾರೆ. ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಹಳ್ಳಿಯಲ್ಲಿ ಜಿಲ್ಲಾ ಉತ್ಸವವನ್ನ ಮಾಡ್ತಾ ಇರೋದು ಮಂಡ್ಯ ಪ್ರಥಮ, ಅದು ಬೂದನೂರೇ ಪ್ರಥಮ. ಇವತ್ತು ರಾಜ್ಯದ ಜನತೆ ಹಂಪಿ, ಬೇಲೂರು, ಹಳೇಬೀಡನ್ನ ನೋಡಕ್ ಹೋಗ್ತಾರೆ. ನನಗೆ ಹೊಟ್ಟೆ ಕಿಚ್ಚಾಗುತ್ತೆ. ಅದಕ್ಕಿಂತ ಸುಂದರವಾದ 2 ದೇವಸ್ಥಾನವನ್ನ ಮಂಡ್ಯ ನಾವು ಪಡೆದಿದ್ದೀವಿ. 1200 ವರ್ಷಗಳ ಇತಿಹಾಸ ಇರುವಂತ ಅನಂತ ಪದ್ಮನಾಭ ದೇವಸ್ಥಾನ ಇಡೀ ದೇಶದಲ್ಲಿ 2 ಇರೋದು. ಒಂದು ತಿರುವನಂತಪುರಂ ಬಿಟ್ರೆ ನಮ್ಮ ಮಂಡ್ಯದಲ್ಲಿ, ಅದು ನಮ್ಮ ಬೂದೂರಿನಲ್ಲಿ. ಇಂತಹ ದೇವಸ್ಥಾನದ ಇತಿಹಾಸವನ್ನ ಇಡೀ ವಿಶ್ವಕ್ಕೆ ಸಾರಬೇಕು ಅಂತೇಳಿ ಕಳೆದ 2 ವರ್ಷಗಳಿಂದ ಬೂದನೂರು ಉತ್ಸವವನ್ನ ಆರಂಭ ಮಾಡಿದೀವಿ. ಅದರ ಮುಂದುವರೆದ ಭಾಗವಾಗಿ ಇದು 2ನೇ ಉತ್ಸವ. ಈ ಉತ್ಸವವನ್ನ ಮಾಡಬೇಕು ಅಂತ ನಿರ್ಧಾರ ಮಾಡಿದಾಗ ನಮ್ಮ ಕೃಷಿ ಸಚಿವರು ಮತ್ತೆ ನರೇಂದ್ರ ಸ್ವಾಮಿ ಅವರು ಬಹಳ ಸಂತೋಷದಿಂದ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಅವರಿಗೆ ನಾನು ಇಡೀ ಬೂದನೂರಿನ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಮಂಡ್ಯ ಇತಿಹಾಸದಲ್ಲಿ ಕಾಣದಂತ ಅಭಿವೃದ್ಧಿಯನ್ನ ಕಳೆದ 2.5 ವರ್ಷಗಳಿಂದ ಕಾಣ್ತಾ ಇದೆ. 1,500 ಕೋಟಿ ರೂಪಾಯಿಯ ಅಭಿವೃದ್ಧಿ ಕಾಮಗಾರಿ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇದೆ. ಎಲ್ಲ ಗ್ರಾಮಗಳಲ್ಲೂ ರಸ್ತೆ, ನೀರಾವರಿ, ವಿದ್ಯುತ್ ಮತ್ತೆ ಬಸ್ ನಿಲ್ದಾಣ, ಹೀಗೆ ಹಲವಾರು ಕಾಮಗಾರಿಗಳು ಹೊಸ ಮಂಡ್ಯವನ್ನ ರೂಪ ಮಾಡೋದನ್ನ ನಾವು ನೀವು ಕಣ್ಣಲ್ಲಿ ನೋಡ್ತಾ ಇದೀವಿ. ಹೊಸ ಮಂಡ್ಯವನ್ನ ಕಟ್ಟೋದಿಕ್ಕೋಸ್ಕರ ಇಡೀ ಮಂಡ್ಯ ನಗರಕ್ಕೆ ಇಲ್ಲಿವರೆಗೆ 200 ಕೋಟಿ ರೂಪಾಯಿಯ ಅಭಿವೃದ್ಧಿ ಕಾಮಗಾರಿ ನಡೀತಾ ಇದೆ. ಇನ್ನು 6 ತಿಂಗಳಲ್ಲಿ ಹೊಸ ಮಂಡ್ಯ, ಹೊಸ ಸರ್ಕಲ್, ಹೊಸ ರಸ್ತೆ, ಹೊಸ ಮಂಡ್ಯವನ್ನ ನೀವು ನೋಡ್ತೀರಿ. ನಿಮ್ಮ ಆಶೀರ್ವಾದದಿಂದ 2.5 ವರ್ಷಗಳ ಅವಧಿಯಲ್ಲಿ ಹಲವಾರು ಅಭಿವೃದ್ಧಿ ಕಾಮಗಾರಿಗಳು ಸಿದ್ದರಾಮಯ್ಯನವರು ಹಾಗೂ DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದಲ್ಲಿ ಆಗಿದೆ. ಇವತ್ತಿಂದ 2 ದಿನಗಳ ಕಾಲ ಬೂದನೂರು ಉತ್ಸವ ಆರಂಭಗೊಂಡಿದೆ. ಇದಕ್ಕೆ ಮುಂಚಿತವಾಗಿಯೇ ರಂಗೋಲಿ ಸ್ಪರ್ಧೆಯಲ್ಲಿ 10,000 ಮಹಿಳೆಯರು ಪಾಲ್ಗೊಂಡಿದ್ರು. ಅವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತೀನಿ. ಅದೇ ರೀತಿ 5,000 ಮಕ್ಕಳು ಇದೇ ಗ್ರೌಂಡ್ ನಲ್ಲಿ ಚಿತ್ರಕಲೆಯನ್ನ ಬರೆದು ತಮ್ಮ ಪ್ರತಿಭೆಯನ್ನ ತೋರಿಸಿದ್ದಾರೆ. ಇನ್ನು ಹಲವಾರು ನಿಮಗೆ ಟೂರಿಸಂ ಅನ್ನ ನಾವು ಪರಿಚಯಿಸಬೇಕು ಅಂತೇಳಿ ಈ ಬಾರಿ ವಿಶೇಷವಾಗಿ ಎಲಿ ಟೂರಿಸಂ ಅನ್ನ ನಿನ್ನೆಯಿಂದ ನಾವು ಪರಿಚಯಿಸಿದ್ದೇವೆ. ಹೆಲಿಕಾಪ್ಟರ್ ನಲ್ಲಿ ನಾವು ಬೇರೆಯವರು ಓಡಾಡೋದು, ಬಡ ಮಕ್ಕಳು,
ರೈತರು, ಕೂಲಿ ಕಾರ್ಮಿಕರು ಇವತ್ತು ಹೆಲಿಕಾಪ್ಟರ್ ನಲ್ಲಿ ಓಡಾಡ್ತಾ ಇರೋದನ್ನ ನೋಡಿದಾಗ ನಮಗೆ ಬಹಳ ಸಂತೋಷ ಆಗುತ್ತೆ. ಮಂಡ್ಯ ಬದಲಾವಣೆಯನ್ನ ಕಾಣ್ತಾ ಇದೆ ಅನ್ನೋದನ್ನ ನಾನು ಹೆಮ್ಮೆಯಿಂದ ಸಾರಿ ಹೇಳ್ತೀನಿ. ಇವತ್ತು ಜಾಸ್ತಿ ಮಾತಾಡಲ್ಲ, ನಾಳೆ ಮಾತಾಡ್ತೀನಿ ಅಂತ ಹೇಳಿ ಇವತ್ತಿಂದ ನೀವೆಲ್ಲ ಬೂದನೂರು ಉತ್ಸವದಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು, ನಮಸ್ಕಾರ.